ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಸೇವೆಗಳಲ್ಲಿ ಆಗಮಿಸಿದ ಕರ್ನಾಟಕದ ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್. ರಂಗನಾಯಕ ಮಂಟಪದಲ್ಲಿ ಗಣ್ಯರಿಗೆ ಅರ್ಚಕರು ವೇದಾಶೀರ್ವಚನ. ಟಿಟಿಡಿ ಡೈರಿ, ಕ್ಯಾಲೆಂಡರ್, ಸ್ವಾಮಿಯ ಚಿತ್ರಪಟ ಪ್ರಸಾದವನ್ನ ನೀಡಿದ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ. ಬೆಂಗಳೂರಿನ ಸೋಸಲೆ ವ್ಯಾಸರಾಜ ಮಠದ ಮಠಾಧೀಶರಿಗೆ ಪೂರ್ಣ ಕುಂಭದೊಂದಿಗೆ ಆಹ್ವಾನ. ಶ್ರೀ ಗೋಪಿ ಕೃಷ್ಣನೊಂದಿಗೆ ನಾಣ್ಯ ಧಾನ್ಯಗಳಿಂದ ಶ್ರೀ ವಿದ್ಯಾಶ್ರೀಷ ತೀರ್ಥರಿಗೆ ತುಲಾಭಾರ. ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ವೈಭವವಾಗಿ ಮಂಡಲೋತ್ಸವದ ಉದ್ಘಾಟನೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಗಣ್ಯರಿಗೆ ಗೌರವ ಸಮರ್ಪಣೆ. ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ಸೋಮವಾರ ಬೆಳಗ್ಗೆ ನೈವೇದ್ಯದ ವಿರಾಮದ ಸಮಯದಲ್ಲಿ ಕರ್ನಾಟಕದ ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ರವರು ಕುಟುಂಬ ಸಮೇತರಾಗಿ ದರ್ಶಿಸಿದರು. ಶ್ರೀವಾರಿ ದರ್ಶನಾರ್ಥ ಆಲಯದ ಬಳಿ ಬಂದ ಗವರ್ನರ್ ಅವರನ್ನು ಆಲಯದ ಅಧಿಕಾರಿಗಳು ಆದರದಿಂದ ಸ್ವಾಗತಿಸಿ ದರ್ಶನದ ಏರ್ಪಾಟು ಮಾಡಿದರು. ದರ್ಶನದ ನಂತರ ರಂಗನಾಯಕ ಮಂಟಪದಲ್ಲಿ ವೇದ ಪಂಡಿತರು ವೇದಾಶೀರ್ವಚನ ಮಾಡಿದರು. ಟಿಟಿಡಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಶ್ರೀ ಶ್ರೀನಿವಾಸ ಸ್ವಾಮಿಯ ಪ್ರಸಾದ, ಟಿಟಿಡಿ ಕ್ಯಾಲೆಂಡರ್, ಡ್ರೈ ಫ್ಲವರ್ ಟೆಕ್ನಾಲಜಿಯಿಂದ ತಯಾರಿಸಿದ ಚಿತ್ರಪಟವನ್ನು ನೀಡಿದರು. ಬೆಂಗಳೂರಿನ ಸುಬ್ರಹ್ಮಣ್ಯ ನಗರದಲ್ಲಿರುವ ಸೋಸಲೆ ಶ್ರೀ ವ್ಯಾಸರಾಜ ಮಠದಲ್ಲಿ ಸೋಸಲೆ ಶ್ರೀ ವ್ಯಾಸರಾಜ ಮಠದ ಮಠಾಧೀಶರಾದ ಶ್ರೀ 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 ವಿದ್ಯಾಶ್ರೀಷ ತೀರ್ಥ ಶ್ರೀಪಾದಂಗಳ್ ಅವರಿಗೆ ಭವ್ಯ ಮೆರವಣಿಗೆ ಮತ್ತು ತುಲಾಭಾರವನ್ನು ನೆರವೇರಿಸಲಾಯಿತು. ಈ ಪ್ರಯುಕ್ತ ಶ್ರೀ ವಿದ್ಯಾಶ್ರೀಷ ತೀರ್ಥ ಶ್ರೀಪಾದಂಗಳ್ ಅವರನ್ನು ಹರಿಕಥಾ ವಿದ್ವಾನ್ ಕೀರ್ತಿಶೇಷ ಸೋಸಲೆ ನಾರಾಯಣ ದಾಸ್ ರಸ್ತೆಯಿಂದ ಶ್ರೀ ಮಠದವರೆಗೂ ಚಂಡೇವಾದ್ಯ, ಅನೇಕ ಭಜನಾ ಮಂಡಳಿಗಳ ಸದಸ್ಯರ ಭಜನೆ ಗಾನಗಳೊಂದಿಗೆ ಪೂರ್ಣ ಕುಂಭ ಪುಷ್ಪಗಳೊಂದಿಗೆ ಆಹ್ವಾನಿಸಲಾಯಿತು. ಈ ಕಾರ್ಯಕ್ರಮವನ್ನು ಶ್ರೀ ವಾದಿರಾಜ ಆಚಾರ್ಯರಿಂದ ಶ್ರೀ ವ್ಯಾಸರಾಜ ವೈಭವ ಎಂಬ ವಿಷಯವಾಗಿ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಈ ಸಂದರ್ಭವಾಗಿ ಶ್ರೀಗಳಿಗೆ ಶ್ರೀ ಗೋಪಿ ಕೃಷ್ಣನೊಂದಿಗೆ ನಾಣ್ಯ ಮತ್ತು ಧಾನ್ಯಗಳಿಂದ ತುಲಾಭಾರ ಮಾಡಿ ಪುಷ್ಪವೃಷ್ಟಿಯೊಂದಿಗೆ ಶ್ರೀಗಳಿಗೆ ಆರತಿ ಬೆಳಗಿದರು. ನಂತರ ಶ್ರೀಪಾದಂಗಳ್ ಅವರಿಂದ ದರ್ಬಾರ್ ಹಾಗೂ ಆಶೀರ್ವಚನ ನೆರವೇರಿತು. ಈ ಕಾರ್ಯಕ್ರಮವನ್ನು ಭಕ್ತಾದಿಗಳು ಮಠದ ಸಿಬ್ಬಂದಿಗಳ ಸಹಕಾರದೊಂದಿಗೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭವಾಗಿ ಶ್ರೀಗಳು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಈ ಮುಂದೆ ಬರತಕ್ಕಂಥ ಶ್ರಾವಣ ಬಹುಳ ದ್ವಿತೀಯ ತೃತೀಯ ಈ ಪವಿತ್ರವಾದ ಸಂದರ್ಭದಲ್ಲಿ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಆರಾಧನಾ ಮಹೋತ್ಸವ ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ, ಇತರ ರಾಜ್ಯಗಳಲ್ಲಿ ಹಾಗೂ ಈಗಂತೂ ದೇಶ ವಿದೇಶಗಳಲ್ಲಿ
ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಶಿಷ್ಯರ ಸಂಖ್ಯೆ ಅಪಾರವಾದದ್ದು. ಅವರೆಲ್ಲ ಭಕ್ತಿ ಶ್ರದ್ಧೆಗಳಿಂದ ಆರಾಧನಾ ಮಹೋತ್ಸವವನ್ನು ಏರ್ಪಡಿಸ್ತಾ ಇದ್ದಾರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಪರಮ ದಯಾಳುಗಳು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ ಅವರ ಮಹಿಮೆಯನ್ನು ನಾವು ಕೇಳ್ತೇವೆ. ಅವರು ಕಲ್ಪವೃಕ್ಷ, ಕಾಮಧೇನು. ಯಾರು ಅವರನ್ನು ಭಕ್ತಿಯಿಂದ ಸೇವೆ ಮಾಡ್ತಾ ಇದ್ದಾರೆ ಅವರ ದುಃಖಗಳನ್ನು ಪರಿಹಾರ ಮಾಡಿ ಅಭೀಷ್ಟವನ್ನು ಅನುಗ್ರಹ ಮಾಡತಕ್ಕಂಥ ಮಹಾ ಯತಿವರ್ಯರು. ಅಂಥ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸದ್ಯದಲ್ಲೇ ಬರ್ತಾ ಇದಕ್ಕೆ ಪೂರ್ವಭಾವಿಯಾಗಿ ಶ್ರೀ ವ್ಯಾಸರಾಜ ಮಠದ ಈ ಸಾಂಪ್ರದಾಯಿಕವಾದ ದರ್ಬಾರ್ ಕಾರ್ಯಕ್ರಮ ನಡೀತಾ ಇದೆ. ನಮ್ಮೆಲ್ಲರ ಶ್ರದ್ಧೆ ಶ್ರೀ ವ್ಯಾಸರಾಜ ಸ್ವಾಮಿಗಳೇ ರಾಘವೇಂದ್ರರಾಗಿ ಅವತಾರ ಮಾಡಿದ್ದು. ರಾಘವೇಂದ್ರ ಸ್ವಾಮಿಗಳು ಮಹಾಜ್ಞಾನಿಗಳು, ತಪಸ್ವಿಗಳು. ಅವರು ವ್ಯಾಸರಾಯರ ಅನೇಕ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿದವರು. ವ್ಯಾಸರಾಜರು ಕೂಡ ಈಗಾಗಲೇ ಹೇಳಿದಂತೆ ಆ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ವೈಭವೋಪೇತವಾಗಿ ಇಡೀ ಭಾರತ ದೇಶದಲ್ಲಿ ಒಂದು ಖ್ಯಾತಿಯನ್ನು ಪಡೆದಿತ್ತು. ಸುವರ್ಣಯುಗ ಅಂತ ಇತಿಹಾಸಕಾರರು ಹೇಳ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಆ ಕೃಷ್ಣದೇವರಾಯನ ಆ ರಾಜ್ಯಾಡಳಿತ ಸಂದರ್ಭದಲ್ಲಿ ಅವರಿಗೆ ಮಾರ್ಗದರ್ಶಕರಾಗಿ ವ್ಯಾಸರಾಜರು ಇಡೀ ದೇಶದಲ್ಲಿ ಧಾರ್ಮಿಕತೆ ಜೊತೆಗೆ ಸರ್ವ ವಿಧವಾದ ಸಂಪತ್ ಸಮೃದ್ಧಿ ಇದಕ್ಕೆ ಕಾರಣವಾಗುವಂತೆ ರಾಜನಿಗೆ ಮಾರ್ಗದರ್ಶನ ಮಾಡಿದ ಮಹಾನುಭಾವರು. ಅವರೇ ಮೊದಲು ಹೇಳಿದಂತೆ ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರ ಮಾಡಿದವರು. ಅವರ ಪೂರ್ಣಾನುಗ್ರಹ ನಮ್ಮೆಲ್ಲರ ಮೇಲೆ ಈ ಸಂದರ್ಭದಲ್ಲಿ ಆಗಲಿ ಅಂತ ವಿಶೇಷವನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಂಡಲೋತ್ಸವವನ್ನು ಪರ್ಯಾಯ ಪುತ್ತಿಗೆ ಶ್ರೀ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ನಿರಂತರ 48 ದಿನಗಳ ಕಾಲ ಜ್ಞಾನಯಜ್ಞ, ವೇಣುವಾದನ, ಭಜನೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಗಣ್ಯರನ್ನ ಗೌರವಿಸಲಾಯಿತು. ಹಾಗೂ ಚಿಂತಕ ದಾಮೋದರ ಶರ್ಮಾ ಇವರು ಕೃಷ್ಣನೆಂಬ ಬೆಳಕು ಎಂಬ ವಿಷಯದ ಬಗ್ಗೆ ಉಪನ್ಯಾಸ ನೀಡಿದರು. ನಂತರ ಪರ್ಯಾಯ ಶ್ರೀಪಾದರು ಅನುಗ್ರಹ ಸಂದೇಶವನ್ನ ನೀಡಿದರು. ಪರ್ಯಾಯ ಮಠದ ದಿವಾನರಾದ ನಾಗರಾಜ ಆಚಾರ್ಯ, ಅಂತಾರಾಷ್ಟ್ರೀಯ ಕಾರ್ಯದರ್ಶಿ ಪ್ರಸನ್ನ ಆಚಾರ್ಯ ಹಾಗೂ ವಿವಿಧ ಗಣ್ಯರು ಉಪಸ್ಥಿತರಿದ್ದರು. ಬಿ ಗೋಪಾಲ ಆಚಾರ್ಯ ಕಾರ್ಯಕ್ರಮವನ್ನು ನಿರೂಪಿಸಿದರು. ಶ್ರೀ ಗುರುಭ್ಯೋ ನಮಃ. ಇವತ್ತು ನಮ್ಮ ಚತುರ್ಥ ಪರ್ಯಾಯದ ವಿಶ್ವಗೀತ ಪರ್ಯಾಯದ 2ನೆಯ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಒಂದು ಉತ್ಸವವನ್ನು ವಿದ್ಯುಕ್ತವಾಗಿ ಚಾಲನೆ ಕೊಡಲಿಕ್ಕೆ ಬಹಳ ಸಂತೋಷವಾಗ್ತಾ ಇದೆ. ಹಿಂದೆ ಕೃಷ್ಣ ಜನ್ಮಾಷ್ಟಮಿ 2 ದಿವಸ ಮಾತ್ರ ನಡೀತಾ ಇತ್ತು. ಗೋಕುಲಾಷ್ಟಮಿ ಹಾಗೆ ಅರ್ಘ್ಯ ಪ್ರದಾನ. ಆಮೇಲೆ ಕಳೆದ ಬಾರಿ ನಾವು ಪರ್ಯಾಯದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಸಪ್ತಾಹ 7 ದಿವಸಗಳ ಪರ್ಯಂತ ಉತ್ಸವವನ್ನು ನಡೆಸ್ತಾ ಇದ್ದೆವು. ಈ ಬಾರಿ ಕಳೆದ ವರ್ಷ ಶ್ರೀಕೃಷ್ಣ ಮಾಸೋತ್ಸವ 1 ತಿಂಗಳ ಪರ್ಯಂತ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಉತ್ಸವವನ್ನು ಆಚರಿಸಿದರೆ, ಈ ವರ್ಷ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಂಡಲೋತ್ಸವ 48 ದಿವಸಗಳ ಪರ್ಯಂತ ಈ ಒಂದು ಉತ್ಸವವನ್ನು ಆಚರಿಸಬೇಕು ಅಂತ ನಮ್ಮ ಸಂಕಲ್ಪವಾಗಿದೆ. ಯಾಕೆಂದರೆ ಭಗವಂತನ ಈ ಅವತಾರದ ಸಂಭ್ರಮವನ್ನು ಎಷ್ಟು ವ್ಯಾಪಕವಾಗಿ ನಾವು ಮಾಡಿದರೂ ಅದು ಕಡಿಮೆ. ಇದರ ಮಹತ್ವ ಅದು ಅಪಾರವಾದದ್ದು. ಅಂತಹ ಒಂದು ಅಪಾರವಾದಂತಹ ಈ ಒಂದು ಅವತಾರದ ಉತ್ಸವವನ್ನು ಎಷ್ಟು ಸಾಧ್ಯವೋ ಅಷ್ಟು ವ್ಯಾಪಕವಾಗಿ ನಡೆಸಿದರೆ ಅದು ಉಚಿತವಾಗ್ತದೆ ಎಂಬ ಈ ದೃಷ್ಟಿಯಲ್ಲಿ 48 ದಿವಸಗಳ ಪರ್ಯಂತ ಈ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಂಡಲೋತ್ಸವವನ್ನು ಸಂಕಲ್ಪ ಮಾಡಿದ್ದೇವೆ. ಈ ಬಾರಿಯ ವಿಶೇಷ 2 ಕೃಷ್ಣ ಜನ್ಮಾಷ್ಟಮಿ, ಚಾಂದ್ರ ಕೃಷ್ಣ ಜನ್ಮಾಷ್ಟಮಿ, ಸೌರ ಕೃಷ್ಣ ಜನ್ಮಾಷ್ಟಮಿ 2 ಸಲ ಈ ಸಂಭ್ರಮವನ್ನು ಆಚರಿಸತಕ್ಕಂತಹ ಯೋಗ ಬಂದಿದೆ.
ಕೋಲಾರ ಜಿಲ್ಲೆ ಚಾಕರಸನಹಳ್ಳಿ ಗ್ರಾಮದ ಪುರಾತನ ಹಾಗೂ ಪವಿತ್ರವಾದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರಾವಣ ಮಾಸದ ಪೂಜೆಗಳು ಬಹಳ ಭಕ್ತಿ ಭಾವದಿಂದ ಜರುಗಿದವು. ಗರ್ಭಗುಡಿಯಲ್ಲಿರುವ ಆಂಜನೇಯ ಸ್ವಾಮಿಯ ವಿಗ್ರಹಕ್ಕೆ ಶುದ್ಧ ವಸ್ತ್ರಾಭರಣಗಳು, ಹಲವು ಬಗೆಯ ಪುಷ್ಪಮಾಲೆಗಳಿಂದ ಅಲಂಕರಿಸಲಾಯಿತು. ಹೂವಿನ ಕವಚದಲ್ಲೇ ಕಂಗೊಳಿಸಿದ ಆಂಜನೇಯ ಸ್ವಾಮಿಗೆ ಪೂಜಾ ವಿಧಿವಿಧಾನಗಳು ಶಾಸ್ತ್ರೋಕ್ತವಾಗಿ ನೆರವೇರಿದವು. ಈ ಸಂದರ್ಭದಲ್ಲಿ ಅರ್ಚಕರು ಭಕ್ತರಿಂದ ಸಂಕಲ್ಪವನ್ನ ಮಾಡಿಸಿ ದೇವರಿಗೆ ಅಷ್ಟೋತ್ತರ ಪುಷ್ಪಾರ್ಚನೆಯನ್ನ ಸಲ್ಲಿಸಿ ನಂತರ ಧೂಪ ದೀಪ ನೈವೇದ್ಯಗಳೊಂದಿಗೆ ಮಂಗಳಾರತಿಯನ್ನ ಬೆಳಗಿಸಲಾಯಿತು. ಅನೇಕ ಭಕ್ತರು ಶ್ರೀ ಆಂಜನೇಯ ಸ್ವಾಮಿಯ ದರ್ಶನದಿಂದ ಪಾವನರಾದರು. ಕೋಲಾರ ಜಿಲ್ಲೆಯ ಕೆಜಿಎಫ್ ನಗರದ ಉರಿಗಾಂ ಬ್ಯಾಂಡ್ಲೈನ್ನಲ್ಲಿ ನೆಲೆಸಿರುವ ಶ್ರೀ ಶಕ್ತೀಶ್ವರಿ ಮಾರಿಯಮ್ಮ ದೇವಾಲಯದಲ್ಲಿ ತಮಿಳು ಆಷಾಢ ಮಾಸದ ಪ್ರಯುಕ್ತ ವಿಶೇಷ ಪೂಜೆಗಳು ವೈಭವದಿಂದ ಜರುಗಿದವು. ಇದರ ಅಂಗವಾಗಿ ಶ್ರೀ ಮಾರಿಯಮ್ಮ ದೇವಿಯ ಉತ್ಸವ ವಿಗ್ರಹವನ್ನು ವಿವಿಧ ಬಗೆಯ ಪುಷ್ಪಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಮೂಲ ದೇವರಿಗೆ ಅರ್ಚನೆ, ದೀಪ, ಧೂಪ, ನೈವೇದ್ಯವನ್ನ ಸಮರ್ಪಿಸಿ ಮಹಾಮಂಗಳಾರತಿಯನ್ನ ಬೆಳಗಲಾಯಿತು. ಆನಂತರ ದೇವಾಲಯದ ಸೇವಾಕರ್ತರು ಶ್ರೀ ಮಾರಿಯಮ್ಮ ದೇವಿಯ ರೂಪದ ವಿಗ್ರಹವನ್ನು ಶಿರಸ್ಸಿನ ಮೇಲೆ ಹೊತ್ತು ನಗರದ ಕೆಲವು ಬಡಾವಣೆಗಳಲ್ಲಿ ಸಂಚರಿಸಿ ದೇವಾಲಯಕ್ಕೆ ಆಗಮಿಸಿದಾಗ ಮುತ್ತೈದೆಯರು ಆರತಿ ಬೆಳಗಿದರು. ಆನಂತರ ಶ್ರೀ ಮಾರಿಯಮ್ಮ ದೇವಿಯ ಉತ್ಸವ ವಿಗ್ರಹವನ್ನು ದೇವಾಲಯದಿಂದ ಹೊರತಂದು ವಿವಿಧ ವಾದ್ಯ ಮೇಳಗಳೊಂದಿಗೆ ನಗರದ ಪ್ರದಕ್ಷಿಣೆ ಮಾಡಿದರು. ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತರು ಆಗಮಿಸಿ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿ ದೇವಿಯ ಕೃಪೆಗೆ ಪಾತ್ರರಾದರು. ಬೆಂಗಳೂರಿನ ಜಯನಗರದ 5ನೇ ಹಂತದಲ್ಲಿರುವ ಶ್ರೀ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಯವರ ಮಠದಲ್ಲಿ ಶ್ರೀ ಗುರುರಾಯರ 354ನೇ ಆರಾಧನಾ ಮಹೋತ್ಸವದ ಬಗ್ಗೆ ಪೂರ್ವಭಾವಿ ಸಭೆಯನ್ನ ನೆರವೇರಿಸಲಾಯಿತು. ಕಲಿಯುಗ ಕಾಮಧೇನು ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ 354ನೇ ಆರಾಧನಾ ಸಪ್ತ ರಾತ್ರೋತ್ಸವ ಮಹೋತ್ಸವವನ್ನು ಅತ್ಯಂತ ವೈಭವದಿಂದ ಆಚರಿಸಲು ಪರಮ ಪೂಜ್ಯ ಶ್ರೀ 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 ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಆದೇಶಾನುಗ್ರಹದ ಮೇರೆಗೆ ಜಯನಗರದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಹಿರಿಯ ವ್ಯವಸ್ಥಾಪಕರಾದ ಶ್ರೀ ಆರ್.ಕೆ. ವಾದೀಂದ್ರಾಚಾರ್ಯರ ನೇತೃತ್ವದಲ್ಲಿ ಶ್ರೀ ಮಠದ ಸಿಬ್ಬಂದಿ ಸ್ವಯಂ ಸೇವಕ ಸಭೆಯನ್ನ ನೆರವೇರಿಸಲಾಯಿತು. ಈ ಆರಾಧನಾ ಮಹೋತ್ಸವದಲ್ಲಿ ಸಹಸ್ರಾರು ಭಕ್ತರು ಸನ್ನಿಧಿಗೆ ಆಗಮಿಸುವುದರಿಂದ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ, ಭಕ್ತರು ಗುರುರಾಯರ ದರ್ಶನ ಪಡೆಯಲು ಪ್ರಸಾದವನ್ನ ಸ್ವೀಕರಿಸಲು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡುವ ಸಲುವಾಗಿ ಹಾಗೂ ದ್ವಾರದ ಬಲಭಾಗದಲ್ಲಿ ರಾಯರಿಗೆ ನೆರವೇರಿಸುವ ಪೂಜೆಗಳನ್ನು ವೀಕ್ಷಿಸಲು ಎಲ್ಇಡಿ ಸ್ಕ್ರೀನ್ ಅಳವಡಿಸುವುದಾಗಿ ಸ್ವಯಂ ಸೇವಕ ಸಭೆಯಲ್ಲಿ ವಿಶೇಷ ಮಾಹಿತಿಗಳನ್ನು ಚರ್ಚಿಸಲಾಯಿತು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ.
ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಷನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನ ಪ್ರಸಾದವನ್ನ ನೆರವೇರಿಸಬೇಕೆನ್ನುವ ಸಂಕಲ್ಪವನ್ನ ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರು ವೈಯಾಲಿ ಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನ ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನ ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನ ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನ ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ननाथो ननाथः सदा वेङ्कटेशं स्मरामि स्मरामि. हरे वेङ्कटेश प्रसीद प्रसीद. प्रियं वेङ्कटेश प्रयच्छ प्रयच्छ. ಬೆಂಗಳೂರಿನ ಕೋಡಿಹಳ್ಳಿಯಲ್ಲಿ ನೆಲೆಸಿರುವ ಶ್ರೀ ಮಹಾವರದ ಗಣಪತಿ ದೇವಸ್ಥಾನದಲ್ಲಿ ಮಹಾಕುಂಭಾಭಿಷೇಕ ಹಾಗೂ ನವಗ್ರಹ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನೆರವೇರಿಸಲಾಯಿತು. ಈ ಪ್ರಯುಕ್ತ ಕುಂಭ ಕಲಶ ಸ್ಥಾಪನೆ, ಸಂಕಲ್ಪ ಪೂಜೆ, ಗಣಪತಿ ಪೂಜೆ ಸಲ್ಲಿಸಿ ನಂತರ ಗಣಪತಿ ಪಂಚಾಮೃತ ಅಭಿಷೇಕ ಮಾಡಲಾಯಿತು. ತದನಂತರ ಗಣಪತಿ ಹೋಮ, ನವಗ್ರಹ ಶಾಂತಿ ಹೋಮ ಮಾಡಿ ಮಹಾಪೂರ್ಣಾಹುತಿ ಅರ್ಪಿಸಿ ತದನಂತರ ಕುಂಭ ಕಲಶಗಳಿಗೆ ಮಂಗಳಾರತಿ ಬೆಳಗಿದರು. ನಂತರ ಕಳಶಗಳನ್ನು ಹೊತ್ತು ದೇವಸ್ಥಾನ ಪ್ರದಕ್ಷಿಣೆ ಮಾಡಿ ವಿಮಾನ ಗೋಪುರಕ್ಕೆ ಅಭಿಷೇಕ ಮಾಡಿ ಹಾಗೆಯೇ ಮೂಲ ದೇವರಾದ ಗಣಪತಿಗೆ ಮತ್ತು ನೂತನವಾಗಿ ಸ್ಥಾಪಿಸಿರುವ ನವಗ್ರಹಗಳಿಗೆ ಕುಂಭಾಭಿಷೇಕ ಮಾಡಿ ಮಹಾಮಂಗಳಾರತಿಯನ್ನ ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸಿ ದೇವರ ಅನುಗ್ರಹ ಪಡೆದರು.
ಹೊಸೂರಿನ ಪ್ರಸಿದ್ಧ ಶ್ರೀ ನಾಗಮ್ಮ ದೇವಾಲಯದ ಆಡಿ ತಿಂಗಳ ಉತ್ಸವವನ್ನು ಬಹಳ ಅದ್ಧೂರಿಯಾಗಿ ನೆರವೇರಿಸಲಾಯಿತು. 18ನೇ ವರ್ಷದಿಂದ ನಡೆಯುತ್ತಿರುವ ಈ ಉತ್ಸವದಲ್ಲಿ ಭಕ್ತರು ಕರಗ ಹೊತ್ತುಕೊಂಡು ದೇವಿಯನ್ನ ಪೂಜಿಸಿದರು. ಪ್ರಸಿದ್ಧ ಶ್ರೀ ನಾಗಮ್ಮ ದೇವಸ್ಥಾನವು ಚಿನ್ನ ಎಲಸಗಿರಿ ಕಾಮರಾಜನಗರ ಪ್ರದೇಶದಲ್ಲಿದೆ. ಸಾಮಾನ್ಯವಾಗಿ ಪ್ರತಿ ವರ್ಷ ಇಲ್ಲಿ ಆಡಿ ತಿಂಗಳ ಉತ್ಸವವನ್ನು ಬಹಳ ಉತ್ಸಾಹದಿಂದ ನಡೆಸಲಾಗುತ್ತದೆ. ಈ ರೀತಿಯಾಗಿ ಕಳೆದ ತಿಂಗಳು 27ರಂದು ಆಡಿ ತಿಂಗಳ ಉತ್ಸವ ಪ್ರಾರಂಭವಾಯಿತು. ಸತತ 18ನೇ ವರ್ಷದಿಂದ ನಡೆಯುತ್ತಿರುವ ಈ ಉತ್ಸವದಲ್ಲಿ ದೇವಿಗೆ ವಿಶೇಷ ಅಭಿಷೇಕ ಅಲಂಕಾರಗಳನ್ನು ಮಾಡಿ ಪೂಜೆಗಳನ್ನು ನಡೆಸಲಾಯಿತು. ಆಡಿ ಮಾಸದ ಮುಖ್ಯ ದಿನ ಕರಗ ಸಮಾರಂಭವು ಬಹಳ ಉತ್ಸಾಹದಿಂದ ನಡೆಯಿತು. ಇದಕ್ಕೂ ಮೊದಲು ಕರಗ ಹೊರುವವರು ಸ್ತ್ರೀ ವೇಷ ಧರಿಸಿ ಪವಿತ್ರ ಸ್ನಾನ ಮಾಡಿ ಪಾದ ಪೂಜೆಗಳನ್ನು ಮಾಡಿಸಿಕೊಂಡರು. ತದನಂತರ ದೇವರಿಗೆ ವಿಶೇಷ ದೀಪಾರಾಧನೆಯನ್ನ ಅರ್ಪಿಸಲಾಯಿತು. ನಂತರ ಬೆಳ್ಳಿಯಿಂದ ಮಾಡಿದ ದೇವತೆಯ ಮುಖವನ್ನ ಹೊಂದಿರುವ ಅಲಂಕೃತ ಹೂವಿನ ಕರಗವನ್ನು ತಲೆಯ ಮೇಲೆ ಹೊತ್ತುಕೊಂಡು ಕಾಮರಾಜನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಿರ್ವಹಿಸಿದರು. ನಂತರ ದೇವಿಗೆ ಮಹಾಶಾಂತಿ ಆರಾಧನೆಯನ್ನ ಮಾಡಲಾಯಿತು. ಬೆಂಗಳೂರಿನ ನಂದಿದುರ್ಗ ರಸ್ತೆಯಲ್ಲಿರುವ ಶ್ರೀ ಸತ್ಯ ಬಂಡೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರೀ ಕೋದಂಡರಾಮ ಭಜನಾ ಮಂಡಳಿ ಇವರ ವತಿಯಿಂದ ಶ್ರೀಕಾಂತ್ ಹಾಗೂ ಶ್ರೀನಾಥ ರೆಡ್ಡಿಯವರ ನೇತೃತ್ವದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಶ್ರೀನಿವಾಸ ಕಲ್ಯಾಣವನ್ನ ಅದ್ಧೂರಿಯಾಗಿ ನೆರವೇರಿಸಲಾಯಿತು. ಇದರ ಅಂಗವಾಗಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಶ್ರೀನಿವಾಸ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ವೈಭವ ಮನೋಹರವಾಗಿ ವಿವಿಧ ಸುಗಂಧ ಭರಿತ ಪುಷ್ಪಗಳಿಂದ ಅಲಂಕಾರ ಮಾಡಿ ವೇದಿಕೆಯಲ್ಲಿ ಆಸೀನಗೊಳಿಸಿ ಶ್ರೀ ಶ್ರೀನಿವಾಸ ಕಲ್ಯಾಣವನ್ನ ಜರುಗಿಸಲಾಯಿತು. ಮೊದಲಿಗೆ ಕಳಸ ಪೂಜೆ, ಗಣಪತಿ ಪೂಜೆ, ಕಂಕಣ ಪೂಜೆ, ಕಂಕಣ ಧಾರಣೆ, ಮಾಂಗಲ್ಯ ಧಾರಣೆ, ನಂತರ ಲಾಜಾ ಹೋಮವನ್ನ ನೆರವೇರಿಸಿ ಸ್ವಾಮಿಯ ಕಲ್ಯಾಣವನ್ನ ಶಾಸ್ತ್ರೋಕ್ತವಾಗಿ ಮಾಡಲಾಯಿತು. ನೆರೆದ ಭಕ್ತರು ಶ್ರೀ ಶ್ರೀನಿವಾಸ ಕೃಪೆಗೆ ಪಾತ್ರರಾದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ವಿ ಗುಟ್ಟಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಭಕ್ತಾಂಜನೇಯ ಸ್ವಾಮಿಯ ದೇವಾಲಯದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ವಿಶೇಷ ಪೂಜೆಗಳು ಅತಿ ವೈಭವದಿಂದ ಜರುಗಿದವು. ಶ್ರೀ ಆಂಜನೇಯನಿಗೆ ಅರ್ಪಿಸಲಾದ ನಮನ ನಯನಗಳನ್ನು ಹರ್ಷಭರಿತರನ್ನಾಗಿಸಿತು. ಈ ಪವಿತ್ರ ಶ್ರಾವಣ ಸಂದರ್ಭದಲ್ಲಿ ಗರ್ಭಗುಡಿಯಲ್ಲಿರುವ ಭಕ್ತಾಂಜನೇಯ ಸ್ವಾಮಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಫಲೋದಕ ಹಾಗೂ ಫಲಚೂರ್ಣಗಳಿಂದ ವಿಶೇಷ ಅಭಿಷೇಕ ಸಲ್ಲಿಸಲಾಯಿತು. ಪಂಚಾಮೃತಾಭಿಷೇಕದ ನಂತರ ಚಂದನ, ಕುಂಕುಮ ಹಾಗೂ ಅರಿಶಿನದಿಂದ ಮಂಗಳ ದ್ರವ್ಯಾಭಿಷೇಕ ನೆರವೇರಿಸಲಾಯಿತು. ದೇವರನ್ನು ಅರಿಶಿನದಿಂದ ವಿಶೇಷವಾಗಿ ಅಲಂಕರಿಸಿ ಬಗೆ ಬಗೆಯ ಸುಗಂಧ ಭರಿತ ಪುಷ್ಪಮಾಲೆಗಳಿಂದ ಶ್ರೀ ಭಕ್ತಾಂಜನೇಯ ಸ್ವಾಮಿಗೆ ಅಲಂಕರಿಸಿ ಅಷ್ಟೋತ್ತರ ನಾಮಾವಳಿ, ಪುಷ್ಪಾರ್ಚನೆ ಹಾಗೂ ಷೋಡಶೋಪಚಾರ ಪೂಜಾ ಕ್ರಮಗಳನ್ನು ನೆರವೇರಿಸಿ ಮಹಾಮಂಗಳಾರತಿಯನ್ನ ಬೆಳಗಿಸಲಾಯಿತು. ಭಕ್ತರ ನಂಬಿಕೆಗೆ ಪುಷ್ಟಿಯೊದಗಿಸಿದ ಈ ಪವಿತ್ರ ಸಂಭ್ರಮದಲ್ಲಿ ಗ್ರಾಮದ ಭಕ್ತರು, ಶ್ರದ್ಧಾವಂತರು ಭಾಗವಹಿಸಿ ಭಕ್ತಾಂಜನೇಯ ಸ್ವಾಮಿಯ ದರ್ಶನದಿಂದ ಪಾವನರಾದರು.
ಕೃಷ್ಣಗಿರಿ ಜಿಲ್ಲೆ ಹೊಸೂರು ಮುತ್ತುಮಾರೇಮ್ಮ ದೇವಾಲಯದಲ್ಲಿ ಆಡಿ ಹಬ್ಬದ 18ನೇ ದಿನದ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ಆಡಿ ಮಾಸದ ಪ್ರಯುಕ್ತ ಹೊಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಪ್ರಸಿದ್ಧ ಶ್ರೀ ಮುತ್ತುಮಾರಿಯಮ್ಮನ್ ದೇವಸ್ಥಾನದಲ್ಲಿ ಅಮ್ಮನವರನ್ನು ವಿಶೇಷವಾಗಿ ಅಲಂಕರಿಸಿ ಹೂಗಳಿಂದ ಪುಷ್ಪಾರ್ಚನೆ ಮಾಡಿ ಪೂಜೆ ಸಲ್ಲಿಸಲಾಯಿತು. ಹೊಸೂರು ಎಂಎಲ್ಎ ಪ್ರಕಾಶ್, ಮೇಯರ್ ಸತ್ಯ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದರು. ಆಡಿ ಮಾಸದ ಪೂಜೆಗಳ ಪ್ರಯುಕ್ತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಲಯಕ್ಕೆ ಆಗಮಿಸಿ ಅಮ್ಮನವರನ್ನ ಪೂಜಿಸಿ ದರ್ಶನ ಪಡೆದು ತೀರ್ಥ ಪ್ರಸಾದ ಸ್ವೀಕರಿಸಿ ಕೃತಾರ್ಥರಾದರು. ಕೋಲಾರದ ದೊಡ್ಡಪೇಟೆಯಲ್ಲಿ ನೆಲೆಸಿರುವ ಪುರಾತನ ಹಾಗೂ ಪವಿತ್ರವಾದ ಶ್ರೀ ದೊಡ್ಡ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಭಕ್ತಿ ಭಾವದಿಂದ ವಿಶೇಷ ಪೂಜೆಗಳು ಅದ್ಧೂರಿಯಾಗಿ ನೆರವೇರಿದವು. ಕೋಲಾರದ ದೊಡ್ಡಪೇಟೆಯಲ್ಲಿರುವ ಶ್ರೀ ದೊಡ್ಡ ಆಂಜನೇಯ ಸ್ವಾಮಿ ದೇವಾಲಯದ ಗರ್ಭಗುಡಿಯಲ್ಲಿರುವ ದೊಡ್ಡ ಆಂಜನೇಯ ಸ್ವಾಮಿಗೆ ವೈಭವೋಪೇತ ಅಲಂಕಾರ ನೆರವೇರಿಸಲಾಯಿತು. ವೈದಿಕ ಮಂತ್ರಗಳ ನಾದ ಮಧ್ಯೆ ಅಷ್ಟೋತ್ತರ ತುಳಸಿ ಅರ್ಚನೆ ನೆರವೇರಿಸಲಾಯಿತು. ನಂತರ ದೀಪಾರಾಧನೆ ಹಾಗೂ ಮಹಾಮಂಗಳಾರತಿಯನ್ನ ಬೆಳಗಿಸಲಾಯಿತು. ಭಕ್ತರು ದೊಡ್ಡ ಆಂಜನೇಯ ಸ್ವಾಮಿಯ ದರ್ಶನ ಪಡೆದು ಕೃತಾರ್ಥರಾದರು. ಮೈಸೂರಿನ ಹಳೆ ಬಂಡಿಕೇರಿಯಲ್ಲಿ ನೆಲೆಸಿರುವ ಅತಿ ಪುರಾತನವಾದ ದೇವಾಲಯವಾದ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಯವರ ಸನ್ನಿಧಿಯಲ್ಲಿ ವಿಶೇಷ ಉತ್ಸವಾದಿಗಳು ಜರುಗಿದವು. ಈ ನಿಮಿತ್ತ ಮೊದಲಿಗೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಯವರ ಹಾಗೂ ರುಕ್ಮಿಣಿ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ವಿಶೇಷವಾಗಿ ಅಲಂಕರಿಸಿ ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಿ ಪೂಜೆಯನ್ನು ಸಲ್ಲಿಸಲಾಯಿತು. ತರುವಾಯ ದೇವಾಲಯದ ರಾಜ ಬೀದಿಗಳಲ್ಲಿ ಪಲ್ಲಕ್ಕಿ ಉತ್ಸವವು ನೆರವೇರಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ವಿಶೇಷ ಉತ್ಸವಾದಿ ಪೂಜೆಗಳಲ್ಲಿ ಭಾಗಿಯಾಗಿ ಧನ್ಯರಾದರು. ಬೆಂಗಳೂರಿನ ಬಳೆಪೇಟೆಯಲ್ಲಿರುವ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದಲ್ಲಿ ಸೋಮವಾರ ಬೆಳಗ್ಗೆ ವಿಶೇಷ ಅಭಿಷೇಕಗಳು ನೆರವೇರಿದವು. ಈ ನಿಮಿತ್ತ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿಗೆ ಹಾಲು, ಮೊಸರು, ತುಪ್ಪ, ಜೇನು, ಬಾಳೆಹಣ್ಣುಗಳಿಂದ ಪಂಚಾಮೃತ ತಯಾರಿಸಿ ನಂತರ ಸುಗಂಧ ದ್ರವ್ಯಗಳಿಂದ ಕುಂಕುಮ, ಅರಿಶಿಣ, ಚಂದನ, ವಿಭೂತಿಗಳಿಂದ ಅಭಿಷೇಕ ಮಾಡಿ ಮಂಗಳ ನಿರಂಜನ ಬೆಳಗಿದರು. ನೆರೆದ ಭಕ್ತರು ಸ್ವಾಮಿಯ ಪಂಚಾಮೃತದ ತೀರ್ಥವನ್ನು ಸ್ವೀಕರಿಸಿ ಕೃತಾತ್ಮರಾದರು. ಕೋಲಾರದ ಅಮ್ಮವಾರಿ ಪೇಟೆಯಲ್ಲಿರುವ ಪ್ರಸಿದ್ಧ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ವಿಶೇಷ ಪೂಜೆಗಳು ಭಕ್ತಿ ಭಾವದಿಂದ ಜರುಗಿದವು. ಶ್ರಾವಣ ಮಾಸದ ಪವಿತ್ರ ಸಂದರ್ಭದಲ್ಲಿ ಕೋಲಾರ ನಗರದ ಅಮ್ಮವಾರಿ ಪೇಟೆಯಲ್ಲಿರುವ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಾಲಯದ ಗರ್ಭಗುಡಿಯಲ್ಲಿರುವ 2 ಆಂಜನೇಯ ಸ್ವಾಮಿಗಳಿಗೆ ವೈಭವೋಪೇತವಾಗಿ ಅಲಂಕಾರ ಮಾಡಲಾಯಿತು. ಬಳಿಕ ಅಷ್ಟೋತ್ತರ ಪುಷ್ಪಾರ್ಚನೆ ನೆರವೇರಿಸಿ ಧೂಪ, ದೀಪ ಹಾಗೂ ನೈವೇದ್ಯ ಸಮರ್ಪಿಸಲಾಯಿತು. ಇದೇ ಸಂದರ್ಭದಲ್ಲಿ ದೇವಾಲಯದಲ್ಲಿರುವ ಎಲ್ಲ ದೇವತೆಗಳಿಗೆ ಸಹ ಮಂಗಳಾರತಿಯನ್ನ ಬೆಳಗಿಸಲಾಯಿತು. ಶ್ರಾವಣದ ಈ ಪವಿತ್ರ ದಿನದಲ್ಲಿ ಭಕ್ತರು ಆಂಜನೇಯ ಸ್ವಾಮಿಯೊಂದಿಗೆ ದೇವಾಲಯದ ಇತರ ದೇವತೆಗಳ ದರ್ಶನ ಪಡೆದು ಪಾವನರಾದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಾಂಸ್ಕೃತಿಕ ಮಂಡಲೋತ್ಸವದ ಪ್ರಯುಕ್ತ ಸಿಲಂಬಂ ಅಕಾಡೆಮಿ ಆಫ್ ಫೈನ್ ಆರ್ಟ್ಸ್ ಬೆಂಗಳೂರು ಇವರ ವತಿಯಿಂದ ಭರತನಾಟ್ಯ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. Oh